ಕರಾವಳಿಯ ಪ್ರತಿಷ್ಠಿತ ವಿಜಯ ಬ್ಯಾಂಕ್ ಇನ್ನೂ ನೆನಪು ಮಾತ್ರ. ಹೌದು, ಏಪ್ರಿಲ್ 1ರಿಂದ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಜಯ ಬ್ಯಾಂಕ್ ವಿಲೀನಗೊಳ್ಳುವ ಮೂಲಕ ಅದರ ಬ್ರ್ಯಾಂಡ್ ಇಮೇಜ್ ಕಣ್ಮರೆಯಾಗ್ತಿದೆ. ಆ ಮೂಲಕ ಅತ್ತಾವರ ಬಾಲಕೃಷ್ಣ ಶೆಟ್ಟಿ ಕಟ್ಟಿದ ಮುಲ್ಕಿ ಸುಂದರರಾಮ್ ಶೆಟ್ಟಿ ಆಧುನಿಕತೆಯ ಸ್ಪರ್ಶ ನೀಡಿದ ಕರಾವಳಿಯ ಹೆಮ್ಮೆಯ ವಿಜಯ ಬ್ಯಾಂಕ್ ಹೆಸರು ಮರೆಗೆ ಸರಿಯಲಿದೆ. ಇಡೀ ದೇಶದಲ್ಲೇ ಬ್ಯಾಂಕ್ಗಳ ತೊಟ್ಟಿಲು ಎಂದು ಕರೆಸಿಕೊಂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಇದು ನೋವಿನ ಸಂಗತಿ. 1931ರ 23ರಂದು ಬನ್ಸ್ ಹಾಸ್ಟೆಲ್ನಲ್ಲಿ ಸಣ್ಣ ಕೊಠಡಿಯೊಂದರಲ್ಲಿ ಕರಾವಳಿಯ ಹೆಮ್ಮೆಯ ವಿಜಯ ಬ್ಯಾಂಕ್ ಗ್ರಾಹಕರ ಸೇವೆಗೆ ತೆರೆದುಕೊಂಡಿತ್ತು. ವಿಜಯ ಬ್ಯಾಂಕ್ ಒಟ್ಟು 2129 ಶಾಖೆಗಳನ್ನು ಹೊಂದಿದೆ. ಕರ್ನಾಟಕದಲ್ಲಿ 583 ಶಾಖೆಗಳಿದ್ದು, ದಕ್ಷಿಣ ಕನ್ನಡದಲ್ಲಿ 79, ಉಡುಪಿ ಜಿಲ್ಲೆಯಲ್ಲಿ 63 ಶಾಖೆಗಳಿವೆ. ಬನ್ಸ್ ಹಾಸ್ಟೆಲ್ ಬಳಿ ಹುಟ್ಟಿ ಒಂದಷ್ಟು ವರ್ಷಗಳ ಕಾಲ ನಗರದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನ ಹೊಂದಿದ್ದು, ಆ ಮೂಲಕ ಮಂಗಳೂರು ಮಾತ್ರವಲ್ಲ, ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಪ್ರೀತಿಯ ಅಭಿಮಾನದ ಬ್ಯಾಂಕ್ ಆಗಿತ್ತು. ಆರಂಭದ ದಿನಗಳಲ್ಲಿ ಇದ್ದ ಬ್ಯಾಂಕ್ ಕಟ್ಟಡ ಈಗ ನೆಲಸಮಗೊಂಡಿದ್ದು, ಆ ಜಾಗ ಖಾಲಿ ಇದೆ. ಬನ್ಸ್ ಹಾಸ್ಟೆಲ್ನಿಂದ ಬ್ಯಾಂಕ್ ಜ್ಯೋತಿ ವೃತ್ತಕ್ಕೆ ಸ್ಥಳಾಂತರಗೊಂಡಿದ್ದು, ಈಗ ಮಂಗಳೂರು ಪ್ರಾದೇಶಿಕ ಕಚೇರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಿಜಯ ಬ್ಯಾಂಕ್ ಜನರಿಗೆ ಹತ್ತಿರವಾಗಲು ಸೂಟು ಬೂಟು ಧರಿಸಿ ಜೇಬಿಗೆ ಕೈ ಹಾಕಿ ನಿಂತಿರುವ ವ್ಯಕ್ತಿಯ ಚಿತ್ರ ಹೊಂದಿರುವ ಬ್ಯಾಂಕಿನ ಲಾಂಛನವೂ ಕಾರಣ. ಬ್ಯಾಂಕಲ್ಲಿ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿದ ಪುತ್ತೂರು ದರ್ಬೆಯ BA ಪ್ರಭಾಕರ್ ರೈ ರಚಿಸಿದ್ದ ಈ ಲೋಗೋವನ್ನ ವಿನಮ್ರತೆ, ಪ್ರಾಮಾಣಿಕತೆ ಮತ್ತು ಸಭ್ಯತೆಯ ಸಂಕೇತವಾಗಿ 52 ವರ್ಷಗಳಿಂದ ಬ್ಯಾಂಕ್ ತನ್ನ ಲಾಂಛನವಾಗಿ ಬಳಸಿಕೊಂಡಿದೆ. ಆದರೆ ಬ್ಯಾಂಕ್ ವಿಲೀನಗೊಂಡಂತೆ ಈ ಲಾಂಛನವು ಮರೆಯಾಗಲಿದೆ. ಇನ್ನೇನು ಏಪ್ರಿಲ್ 1ರಿಂದ ವಿಜಯ ಬ್ಯಾಂಕ್ ವಿಲೀನಗೊಂಡು ಬ್ಯಾಂಕ್ ಆಫ್ ಬರೋಡಾ ಹೆಸರು ಪಡೆದುಕೊಳ್ಳಲಿದೆ. ಬ್ಯಾಂಕಿನ ಮುಖ್ಯ ಕಚೇರಿ, ಶಾಖಾ ಕಚೇರಿಗಳ ಮುಂದೆ ಇದ್ದ ವಿಜಯ ಬ್ಯಾಂಕ್ ಹೆಸರಿನ ಬೋರ್ಡ್ ತೆಗೆದು ಬೇರೆ ಬೋರ್ಡ್ ಅನ್ನು ಅಂಟಿಸೋ ಕಾರ್ಯ ಕೂಡ ನಾಳೆಯಿಂದ ನಡೆಯಲಿದೆ ಅಂತ ತಿಳಿದು ಬಂದಿದೆ. ಸೋಮವಾರದಿಂದ ಬ್ಯಾಂಕ್ ಆಫ್ ಬರೋಡಾದ ಹೆಸರಿನಲ್ಲಿ ವಿಜಯ ಬ್ಯಾಂಕ್ ಕಾರ್ಯಾಚರಣೆ ಮಾಡಲಿದೆ. ಆದರೆ ಸೇವಾ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಬಗ್ಗೆ ಗ್ರಾಹಕರಿಗೆ ಯಾವುದೇ ಭಯ ಬೇಡ ಎಂದು ಬ್ಯಾಂಕಿನ ಪ್ರಮುಖರು ತಿಳಿಸಿದ್ದಾರೆ. ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಜೊತೆಗೆ ವಿಲೀನಗೊಳಿಸುವ ಕೇಂದ್ರ ಸಚಿವ ಸಂಪುಟದ ನಿರ್ಧಾರ ಹೊರಬೀಳ್ತಲೇ ಕರಾವಳಿಯಾದ್ಯಂತ ಆಕ್ರೋಶ ಭುಗಿಲೆದ್ದಿತ್ತು. ವಿಜಯ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಲ್ಲಿ ಬ್ಯಾಂಕ್ನ ಸಿಬ್ಬಂದಿ, ನಿವೃತ್ತ ನೌಕರರು, ಬ್ಯಾಂಕ್ ಅಭಿಮಾನಿಗಳು, ವಿವಿಧ ಸಂಘ ಸಂಸ್ಥೆಗಳು ಸತತ ಹೋರಾಟಗಳ ಮೂಲಕ ಪ್ರಯತ್ನ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ನಾಳೆಯಿಂದ ಕರಾವಳಿಯ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ವಿಜಯ ಬ್ಯಾಂಕ್ ಹೆಸರು ಇನ್ನೂ ನೆನಪು ಮಾತ್ರ. ಏಪ್ರಿಲ್ 1ರಿಂದ ವಿಜಯ ಬ್ಯಾಂಕ್ ದೇನಾ ಬ್ಯಾಂಕ್ ಸೌಮ್ಯದ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಶಾಶ್ವತವಾಗಿ ವಿಲೀನವಾಗಲಿದೆ. ಕೇಂದ್ರ ಸರ್ಕಾರದ ಈ ನೀತಿಗೆ ಕರಾವಳಿಯಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ವಿಲೀನ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಪ್ರಬಲವಾಗಿ ವಿರೋಧಿಸಿತ್ತು. ಆದ್ರಿಂದ ವಿಲೀನವಾಗುವ ನಾಳಿನ ದಿನವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕರಾಳ ದಿನವನ್ನಾಗಿ ಆಚರಿಸಲು ಕರೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದರ ಬಗ್ಗೆ ದಕ್ಷಿಣ ಕನ್ನಡ ಸಂಸದರಾದ ನಳಿನ್ ಯಾವುದೇ ಮಾತನಾಡುವುದಿಲ್ಲ. ಇದರ ವಿರುದ್ಧ ನಾಳೆ ಕರಾಳ ದಿನ ಆಚರಿಸುತ್ತೇವೆ ಅಂತ ಹೇಳಿದ್ದಾರೆ. ಅನೇಕ ಉನ್ನತ ಮಟ್ಟದ ಅಧಿಕಾರಿಗಳು, ವಿಜಯ ಬ್ಯಾಂಕಿನ ಅಧಿಕಾರಿಗಳು ಸರ್ಕಾರದಲ್ಲಿ ವ್ಯವಹರಿಸಿದ್ದಾರೆ. ಆದರೆ ಸಂಸದರು ಇದರ ಬಗ್ಗೆ ಒಂದು ಚೂರು ಕೂಡ ಅವರ ಬೆಂಬಲವನ್ನು ಕೊಡಲಿಲ್ಲ. ದೊಡ್ಡ ಉನ್ನತ ಅಧಿಕಾರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಂತಹ ಸಂದರ್ಭ ಅವರು ನಮ್ಮ ಸರ್ಕಾರ ಬಂದರೆ ನಮ್ಮಿಂದ ಆಗುವಂಥ ಅನುಕೂಲವನ್ನು ತಮಗೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಮಾತ್ರ ಅವರು ಹೇಳಿದ್ದಾರೆ. ಬಹುಶಃ ನಮಗೆ ವಿಜಯ ಬ್ಯಾಂಕನ್ನು ಉಳಿಸಬೇಕು ಅಂತನ್ನುವಂಥ ಇರಾದೆ ಇದೆ. ನಮ್ಮ ಸರ್ಕಾರ ಬಂದರೆ ಖಂಡಿತ ನಾವು ವಿಲೀನ ಆದ್ರೂ ವಿಜಯ ಬ್ಯಾಂಕಿನ ಹೆಸರನ್ನಾದರೂ ಉಳಿಸುವಲ್ಲಿ ನಾವು ಪ್ರಯತ್ನಿಸ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.